ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮನಗಳು. ವೆಲ್ಕಮ್ ಟು ವೀಕೆಂಡ್ ವ್ಲಾಗ್ಸ್ ವಿತ್ ಜೈ. ಇವತ್ತಿನ ವಿಡಿಯೋ ಕಂಟೆಂಟ್ ಏನಂದರೆ, ಒಂದು ಶಾರ್ಟ್ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಆ ಶಾರ್ಟ್ ರೈಡ್ ಎಲ್ಲಿಗೆ ಅಂದರೆ ತಡಸಿಘಟ್ಟ ಅಂತ ಊರು. ಆ ತಡಸಿಘಟ್ಟ ಅಂತ ಊರಲ್ಲಿ ಏನು ಫೇಮಸ್ ಅಪ್ಪ ಅಂದರೆ, 2 ಫೇಮಸ್ ಪ್ಲೇಸ್ಗಳಿದೆ. ಒಂದು ಬಂದ್ಬಿಟ್ಟು ನೀಮ್ ಫಾರೆಸ್ಟ್, ಮತ್ತೊಂದು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಏನಪ್ಪ ಇದು, ನೀಮ್ ಫಾರೆಸ್ಟ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ಕೊತಾ ಇದ್ದೀರಲ್ಲ. ಎಸ್, ನಾನು ಆಲ್ರೆಡಿ ನೀಮ್ ಫಾರೆಸ್ಟ್ ಮುಂದೆನೇ ಇದ್ದೀನಿ. ಆ ನೀಮ್ ಫಾರೆಸ್ಟ್ ಹೇಗಿದೆ ಅಂತ ನೋಡಿ, ತುಂಬಾ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನೋಡಿ ಹೇಗಿದೆ, ಫುಲ್ ಡೆನ್ಸ್ ನೀಮ್ ಫಾರೆಸ್ಟ್. ಇವತ್ತಿನ ಶಾರ್ಟ್ ರೈಡಲ್ಲಿ ನಾನೊಬ್ಬನೇ ಬಂದಿಲ್ಲ ಶಾರ್ಟ್ ರೈಡ್ಗೆ. ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ. ಯಾಕಂದರೆ ಎಲ್ಲ ಸ್ನೇಹಿತರಿಗೂ ಜಿಗಡಿ ದೋಸ್ತ್ಗಳಿರ್ತಾರೆ. ಆ ಜಿಗಡಿ ದೋಸ್ತ್ಗಳೇ ಒಬ್ಬ ನಿತಿನ್ ಅಂತ, ಮತ್ತೊಬ್ಬ ಅಪ್ಪು ಅಂತ, ಮತ್ತೊಬ್ಬ ಸ್ನೇಹಿತ ಇದ್ದಾರೆ, ಅದು ಬಂದ್ಬಿಟ್ಟು ಕಾರ್ತಿಕ್ ಅಂತ. ಹಾಯ್. ಹಾಗೆ ನಮ್ಮ ಬೈಕ್ಗಳ ಲೈನಪ್ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ. ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಮತ್ತೆ ಅದರ ಸುತ್ತಮುತ್ತ ಜಾಗಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಸುಮಾರು 800 ವರ್ಷಗಳ ಕಾಲ ಹಿಂದೆ ಈ ದೇವಸ್ಥಾನವನ್ನು ಸ್ಥಾಪಿಸಲಾಗಿದೆ. ಚೋಳರ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಹಾಗೂ ಇಲ್ಲಿರುವುದು ಉದ್ಭವ ಮೂರ್ತಿ. ಹಾಗೂ ಈ ನರಸಿಂಹಸ್ವಾಮಿ ದೇವಸ್ಥಾನ ಹಿಂಭಾಗ ಕಾಳಭೈರೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಲ್ಪಟ್ಟಲಾಗಿದೆ. ಈ ತರ್ಸಿಘಟ್ಟ ದೇವಸ್ಥಾನದಿಂದ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಸವನ ದೇವಸ್ಥಾನ ಅಂತ ಹೇಳಿದ್ರು. ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಬಟ್ ಏನಂದರೆ ಬ್ಯೂಟಿ, ನೇಚರ್ ಮಾತ್ರ ರೈಟ್ಸ್ಗೆ ಸಗದಾಗಿದೆ ಕಣ್ರಿ. ನೋಡಿ ಹೇಗಿದೆ, ಸುತ್ತ ಕಾಡು ಮಸ್ತಾಗಿಲ್ಲ. ಆಮೇಲೆ ಆಫ್ ರೋಡ್ ಅಂತೂ ಮಸ್ತಾಗಿತ್ತು. ಯಾರೋ ಹೆಲ್ಪ್ ಮಾಡಿದ್ರು ಪಾಪ, ಸಗದಾಗಿತ್ತು. ರೋಡ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ ಅಷ್ಟು ಚಿಕ್ಕದಾಗಿದೆ. ಒಳ್ಳೆ ಗಾಳಿ ಸಗದಾಗಿದೆ. ನಮ್ಮ ಹುಡುಗರೇನೋ ನಿಂತವ್ರೆ. ಏನಾಯ್ತು? ಬರ್ತೀವಿ, ನಡೀರಿ. ಏನ್ ವ್ಯೂ ಗುರು, ಮಸ್ತಾಗಿದೆ. ಸುತ್ತ ಫಾರೆಸ್ಟ್ ಅಲ್ಲ ಮಚ್ಚ, ಹೇಗಿದೆ.
ಸೂಪರಾಗಿದೆ. ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ಈ ರೋಡ್ಗಳೇ ಕನ್ಫ್ಯೂಸ್ ಆಗ್ತಾನೆ ಇಲ್ಲ ಮಚ್ಚ. ಸೂಪರ್ ಆಗಿದೆಯಲ್ಲ. ಇಲ್ಲಿಗೆ ನಮ್ಮ ಶಾರ್ಟ್ ರೈಡ್ ಮುಕ್ತಾಯಗೊಂಡಿದೆ. ಮುಂದಿನ ವಾರ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಬಿ ಹ್ಯಾಪಿ ಆ್ಯಂಡ್ ಬಿ ಯೋರ್ ಸೆಲ್ಫ್.